ಸರ್ಕಾರ ನಡೆಸಿದಲ್ಲಿ ಇಂಥದನ್ನೇ ಮಾಡಬೇಕು, ಬಡವರಿಗೆ ಮನೆ ಇಲ್ಲಿದ್ದಕ್ಕೆ ಮನೆ ಮಾಡಬೇಕು ಅಂತಂದಾಗ ಈ ತರ ಮಾಡಿಲ್ಲ ಅವರು, ಆ ತರ ಮನೆಗಳನ್ನ ಕಟ್ಟಿದ್ದಾರೆ. ಯಾಕಂತಂದ್ರೆ ನಾವು ಸಂವಿಧಾನಕ್ಕೆ ಅನುಗುಣವಾಗಿ ಈ ಪಾರ್ಟಿಯನ್ನ ನಡೆಸ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಸಮಾನತೆಯನ್ನ ಸಿಗುವಂತ ಹೇಳಿ ನಾವು ಸರ್ಕಾರವನ್ನ ಮಾಡಬೇಕು, ಸರ್ಕಾರವನ್ನ ನಡೆಸಬೇಕು. ನಮಗೆ ಆ ಬದ್ಧತೆಯನ್ನ ಇರೋದ್ರಿಂದನೇ ನಾವು ಮಾಡ್ತಾ ಇದೀವಿ ಅಂತೇಳಿ ಬೇಂಜಿ ಅವರು ಬದ್ಧತೆ ಇಟ್ಟಿದ್ದಕ್ಕೆ ಅಂತ ಒಂದು ವಸತಿ ಗೃಹಗಳನ್ನ ಕಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಬಿಜೆಪಿ ದಳ ಯಾಕೆ ಬೇಕು ನೋಡಿ, ಇಲ್ಲಿ ಅಟ್ಲೀಸ್ಟ್ ಒಂದು 20-30 ದಾರಿ ಇಲ್ಲ, ಒಂದು ಒಳ್ಳೆ ಗಾಳಿ ಇಲ್ಲ, ಆಮೇಲೆ ಒಳ್ಳೆ ಓದಕ್ಕಂತ ವಾತಾವರಣ ಇಲ್ಲ. ಆದ್ರೆ ನಾವು ಓಟ್ ಹಾಕಿದ್ದೆ ಕಾಂಗ್ರೆಸ್ಗೆ, ಹಾಕಿದ್ದೆ ಬಿಜೆಪಿಗೆ, ಹಾಕಿದ್ದೆ ಜನತಾದಳಕ್ಕೆ. ಆದ್ರೆ ಯಾವುದೇ ರೀತಿಯಲ್ಲಿ ಬದಲಾವಣೆ ಇಲ್ಲ. ಯಾಕಂತಂದ್ರೆ ನಾವು ಚುನಾವಣೆ ಬಂದಾಗ 500 ರೂಪಾಯಿ ತಗೊಂತೀರಿ, ಒಂದು ಯಾವುದೋ ಒಂದು ಬಿರಿಯಾನಿ ತಗೊಂತೀರಿ, ಒಂದು ಯಾವುದೋ ಮೂಗುನತ್ತು ಸೀರೆ ತಗೊಂತೀರಿ, ಅದನ್ನ ಓಟು ನಮ್ದು ಹಾಕ್ಬಿಡ್ತೀರಿ. ಆದ್ರೆ ಆ ಓಟದ ಬೆಲೆ ಒಂದು ವರ್ಷಕ್ಕೆ 500 ರೂಪಾಯಿ ಅಂದ್ರೆ 365 ದಿವಸಕ್ಕೆ 10 ಪೈಸಾ. ಆ ಓಟು ಇವತ್ತು 500 ರೂಪಾಯಿಗೆ ಬಿರಿಯಾನಿಗೆ, ಸೀರೆ, ಕುಪ್ಪಸಕ್ಕೆ, ಮೂಗ್ನತ್ಗೆ ಮಾರ್ಕೊಂತಿದ್ದಾರೆ ಅಂದ್ರೆ ಇದೆಲ್ಲ ನಮ್ಮ ಮಕ್ಕಳಿಗೆ ಸಿಗದೆ ಇರತಕ್ಕಂತ ಸವಲತ್ತುಗಳಿಗೆ ಇಂಥ ಒಂದು ಕೊಳಚೆ ನಿರ್ಮೂಲನಾ ಪ್ರದೇಶದಲ್ಲಿ ನಮ್ಮನ್ನ ನೀವು ಇಟ್ಟಂಗೆ ಇರಿ, ನಮಗೆ ಓಟ್ ಹಾಕ್ತಾರೆ, ನಾವು ವಿಧಾನಸೌಧ ಡೆಲ್ಲಿನ ಅಧಿಕಾರ ಮಾಡ್ತಿದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಪಣ ತೊಟ್ಟಿದ್ದಾರೆ. ಇದನ್ನ ಬದಲಾವಣೆ ಮಾಡ್ಬೇಕೇ ಬೇಡ? ಬದಲಾವಣೆ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಯಾರಿಗೂ ಓಟ್ ಹಾಕ್ಬೇಕು? ಬಹುಜನ ಸಮಾಜ್ ಪಾರ್ಟಿಗೂ ಓಟ್ ಹಾಕಿದ್ರೆ ನಮಗೆ ಸ್ವಾಭಿಮಾನ ಸಿಗುತ್ತೆ ಅಲ್ವಾ? ನೋಡಿ, ಉತ್ತರ ಪ್ರದೇಶದಲ್ಲಿ ಇವತ್ತು ಎಂತ ಜನ ಇದಾರೆ ಅಂದ್ರೆ ಎಲ್ಲಿ ಬೀದಿಯಲ್ಲಿ ಹೋರಾಟ ಮಾಡಲ್ಲ ಅವರು, ಯಾವುದೇ ರೀತಿಯಲ್ಲಿ ಅನ್ಯಾಯದ ಹೋರಾಟ ಮಾಡಲ್ಲ. ಅವರಿಗೆ ಈ ಓಟಿನ ದಿಮಾಕು ಮಿಡ್ಲಲ್ಲಿದೆ, ಓಟಿನ ದಿಮಾಕು. ಆ ದಿಮಾಕು ನಮ್ಮ ಪ್ರಧಾನಮಂತ್ರಿ ಮಾಡುತ್ತೆ, ಆ ಓಟಿನ ದಿಮಾಕು ಮುಖ್ಯಮಂತ್ರಿ ಮಾಡುತ್ತೆ, ಆ ಓಟಿನ ದಿಮಾಕು ನಮ್ಮ ಎಲ್ಲರ ಸವಲತ್ತುಗಳನ್ನ ನಮಗೆ ಸಮವಾಗಿ ಹಂಚುತ್ತೆ ಅನ್ನೋ ದಿಮಾಕನ್ನ ಉತ್ತರ ಪ್ರದೇಶದ ಜನ ಅರ್ಥಕೊಂಡಿದ್ದಾರೆ. ಆದ್ರೆ ನಾವು ಸಹ, ಕರ್ನಾಟಕ ಜನ ನಾವು ಸಹ ಇವತ್ತು ಓಟನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು. ಬಂಧುಗಳೇ ನೋಡಿ, ಓಟು ಒಂದು ಕಾಲದಲ್ಲಿ 1935ರಲ್ಲಿ ನೋಡಿ ಇಂಡಿಯನ್ ಕಾಯ್ದೆ ಅಂತ ಬರುತ್ತೆ, ಭಾರತ ಕಾಯ್ದೆ. ಆ ಕಾಯ್ದೆ ಹಿಂದೆ ಆ ಓಟು ಬರೀ 3 ಜನರಿಗೆ ಮಾತ್ರ ಓಟಿನ ಹಕ್ಕಿದ್ದು. ಅವ್ರು ಯಾರಿಗಂದ್ರೆ ಯಾರು ಜಮೀನ್ದಾರರಾಗಿರ್ತಾರೋ, ಈ ಟ್ಯಾಕ್ಸ್ ಕಟ್ತಾರೋ ಮಾತ್ರ ಕೊಡ್ಬೇಕಂತೇಳಿ ಕಾಂಗ್ರೆಸ್ಸಿನ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಗೋಳ್ವಾಕರ್. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.